ಫ್ರೆಂಡ್ಸ್, ಗದ್ದಿಗೆ ಗಂಗಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀವಿ. ಬಂಕಲ್ ಮೋಸ ಇಲ್ಲ. ಈ ಬಂಕ್ ಬರೋಕ್ಕೆ ನೋಡು ಇದೆಲ್ಲ ಪೈಪು ಇದಾಗಿಲ್ವಲ್ಲ. ಹಿಡ್ಕೊಂಡ ಹಿಂಗೆ ಹಿಡ್ಕೊಂಡು
ಎಟ್ಕಿಡುವ ಯಾವ ಸ್ಟಿಚ್ ಕೊಡಿ ಶಿವ ಸ್ವಲ್ಪ ಕೊಡಿ ಪ್ರಸಾದ ಇಸ್ಕೊಳ್ಳ ಯಾರಿಗೆ ಬಹಳ ಬಾ ಒಳಗಡೆ ಮುಂದೆ ಒಂದು ಇಡಬೇಡಿ ಇಲ್ಲ ಕಾಣಿಸ್ತದಲ್ಲ ಪಪ್ಪನ ತೆಗೆದು ಚಿನ್ನ ಫೋಟೋ ಸಿಗುತ್ತೆ Nangos ya. Dale kok. Tala. Pasado.
ಇಕ್ಕತ್ತಾದ್ರೆ ಎಷ್ಟು ಪ್ರಸಾದ ಇದು ಲಾಡು ಹಾಂ ಹೊರಗಡೆ ಹೋದು गाने तो ಹೇಳ್ಬಿಡ್ತೀನಿ ಅಂದ್ರೆ ಇದ್ದಿಡೆ ಮೇಲೆ ಇಲ್ಲಿ ಇಲ್ಲಿ ಚೆನ್ನಾಗಿ ಹಿಡಿತಕ್ಕಲ್ಲ ನೀನು ಕ್ಯಾಮ್ರಾಮನ್ ಐತಿಯಾ ಇಂದ ವಿನಾಯಕ ನನ್ನ ಕೈ ಮುಗಿಬೇಡ ಕೈ ಕೆಳಗೆ ಬಿಡಿ ಕೈ ಮುಗಿ ಒಂದು ದಾರ ಕೊಡ್ಕೊಡೆ ಸಂಬಳ ₹10 ತಗೊಳ್ಳೆ 40 ರೂಪಾಯಿ ಚೇಂಜ್ ಕೊಡು ದಾರ ಕಟ್ಬಿಡಿ ಹಂಗೆ ಕಟ್ಟಿಸ್ಕೊ ಇನ್ನೊಂದು ಅರ್ವ ಮುಂದೆ ಬಾ ಕಟ್ಸ್ಕೊಂಡು ಇನ್ನೇನಂದ ಸಂಬಳ ಇವರು ಹಂಗೆ ಕಟ್ಬಿಡು ಹೆಂಗೆ ಕೊಡೋ ಇಟ್ಕೋ ಶಿವರುದ್ರಪ್ಪ ದೇವಸ್ಥಾನ ಯಾವ ಟೈಮಲ್ಲಿ ಇದು ಇದಾಗಿದ್ದು ಪ್ರತಿಷ್ಠಾಪನೆಗಿದ್ದು ಇದು ದೇವಸ್ಥಾನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ್ದು. ಇಲ್ಲಿ ಮೂಲತಃ ಮಹಾದೇಶ್ವರ ಮತ್ತು ಕೆಣಗಣೇಶ್ವರ ಎರಡು ದೇವಸ್ಥಾನಗಳಿರುತ್ತೆ.
ಮಹಾದೇಶ್ವರ ಅದು ಉದ್ಭವಲಿಂಗ, ಹ್ಞೂ ಪಕ್ಕದಲ್ಲಿರೋಂಥದ್ದು ಕೆಣಗಣೇಶ್ವರ. ಹ್ಞೂ ಇವರ ಒಂದು ಮೂಲತಃ ಕಥೆ ಏನಪ್ಪ ಅಂದರೆ, ಇವರು ರಾಜಮನೆತನದವರು ಕೆಣಗಣೇಶ್ವರ ಅಂತ, ಕೆಣಗಣಪ್ಪ ಅಂತಾರೆ, ಕೆಣಗಣ ಸ್ವಾಮಿ ಅಂತಾರೆ. ಹ್ಞೂ ಇವರು ಉತ್ತರ ಕರ್ನಾಟಕದ ಸಿಗ್ಗಾವಿ, ಹಾಂ ಸಿದ್ಗವೇರು. ಸಿಗ್ಗಾವಿಯಿಂದ ಇವರು ರಾಜಮನೆತನದವರು. ಹಾಂ ಅಣ್ಣ ತಮ್ಮರು ಜಗಳ ಆಗ್ಬಿಟ್ಟು ನಮ್ಮ ಮನೇಲಿ ಜಗಳ ಇರಬಾರ್ದು, ಶಾಂತಿ ಇರಬೇಕು ಅಂದ್ಬಿಟ್ಟು ತಮ್ಮನಿಗೆ ವಹಿಸ್ಬಿಟ್ಟು ಮನೇನ ಇವರು ಈ ಕಡೆ ಬರ್ತಾರೆ. ಈ ಕಡೆ ಬಂದಾಗ ಜನಗಳಿಗೆಲ್ಲ ಸಹಾಯ ಮಾಡಿಕೊಂಡು, ಆಮೇಲೆ ದನ ಕರುಗಳೆಲ್ಲ ಮೇಯಿಸ್ಕೊಂಡು ಜನಗಳಿಗೆ ಬುದ್ಧಿವಾದ ಹೇಳಿ ದುಡಿದು ನೀವು ಕಾಯಕ ಮಾಡಿ ಜೀವನ ಮಾಡಿ ಅಂತ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಇಲ್ಲಿ ಅವರು ಯೋಗಿಗಳಾಗ್ತಾರೆ. ಇವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ. ಒಂದು ಇವ್ರದ್ದು ಹೇಳ್ಬೇಕು ಅಂತಂದರೆ, ದನಗಳನ್ನು ಮೇಯಿಸ್ಕೊಂಡು ಅವರು ಇರಬೇಕಾದ್ರೆ ಕಟ್ಟಿಗೆಗಳು ಸೌದೆ ಅದನ್ನು ಹಾವುಗಳು ಮಾಡ್ತಾಯಿದ್ರು. ಮತ್ತು ಅವರು ಈ ಕರುಳಿದೆಯಲ್ಲ, ಇಲ್ಲಿ ಲಕ್ಷ್ಮಣ ತೀರ್ಥ ಅಂತ ಹೆಬ್ಬಾಳ ಅಂತ ಬರುತ್ತೆ, ಅಲ್ಲಿ ಅವರು ಇಲ್ಲ ಹೊಸರಂಬಳಲ್ಲಿ ಹೋಯ್ತಲ್ಲ. ಹಾಂ, ಈಗ ಇದೆಯಲ್ಲ ಇದನ್ನೇ ಲಕ್ಷ್ಮಣ ತೀರ್ಥ ಅನ್ನೋದು ಹೆಬ್ಬಾಳ ಅಂತ. ಅಲ್ಲಿ ಕರುಳಿದೆಯಲ್ಲ, ಕರುಳನ್ನ ಹೊರಗಡೆ ತೊಳಿತಾ ಇದ್ರಂತ. ಮತ್ತು ಒಂದು ಸಾರಿ ಇವರು ಮೈಸೂರಿಗೆ ಹೋಗ್ಬೇಕಾದ್ರೆ ಅರಮನೆಗೆ ದ್ವಾರಪಾಲಕರು ಇವರು ಬಿಡದೆ ಹೋದರೂ ಒಳಗಡೆ ಹೋಗ್ತಾರೆ. ಆಗ ಹೋದಾಗ ಅವರು ರಾಜರಿಗೆ ತಿಳಿಸ್ತಾರೆ, ಇವರು ನಮ್ಮ ಅನುಮತಿ ಇಲ್ಲದೆ ಇಲ್ಲಿ ಬಂದ್ರಲ್ಲ ಅಂದ್ಬಿಟ್ಟು. ಆಗ ಅವ್ರು ಹೇಳ್ತಾರೆ, ನೀವು ಅನುಮತಿ ಕೇಳ್ಕೊಂಡು ಬರಬೇಕಾಗಿತ್ತಲ್ಲ ಅಂತ. ನಾವು ಶರಣರು, ನಾವು ಅದೆಲ್ಲ ಕಾಯೋಕ್ಕಾಗಲ್ಲ ಅಂತ. ಹಾಗಾದರೆ ಪವಾಡ ತೋರಿಸಿ ಅಂತಾರೆ. ಆಗ ದೊಡ್ಡ ಕೊಂಡ ಹಾಕ್ತಾರೆ. ಕೊಂಡ ಹಾಕಿದಾಗ ಬೆಂಕಿಯಲ್ಲಿ ಅವರು ಕುಂತಿದ್ದು ಬರ್ತಾರೆ. ಆವಾಗ ಮಠಮಾನಗಳಿಗೆಲ್ಲ ನಮಗೆ ಜಾಗಗಳನ್ನು ಕೊಡಿ ಅಂತ ಕೇಳ್ಕೊಳ್ತಾರೆ. ಇಲ್ಲ ನೀವು ರಾಜನ ಆಡಳಿತ ಮಾಡಿ ಅಂತ ಹೇಳ್ತಾರೆ. ಆಗ ನಮಗೆ ಬೇಡಿ, ನಾವು ಯೋಗಿಗಳು, ಶಾಂತಿಯಿಂದ ನಾವು ಬದುಕೋಂಥವ್ರು, ನಮಗೆ ಜನಗಳಿಗೆ ಒಂದು ಶಾಂತಿಯುತ ಬದುಕಬೇಕಷ್ಟೇ ಅಂದ್ಬಿಟ್ಟು ಅವರ ಒಂದು ಎಲ್ಲೆಲ್ಲಿ ಬರ್ತವೆ, ತಲಕಾಡು ಕೆಂಗಣ್ಸ್ವಾಮಿ ಮಠ ಬರುತ್ತೆ, ಮತ್ತು ನಂಜನಗೂಡಲ್ಲಿ ಮಠ ಬರುತ್ತೆ, ಮತ್ತು ಇಲ್ಲಿ ಇದು ಅಲುಮುಲೆ ಅಂತ ಬರುತ್ತೆ ಕೊಳ್ಳೇಗಾಲ ತಾಲೂಕಲ್ಲಿ. ಆಮೇಲೆ ದೊಡ್ಡಿನದೊಡೆಯಲ್ಲಿ ಕನಕಗಿರಿ ಅಂತ ಬರುತ್ತೆ, ಮತ್ತು ಸಿಗ್ಗಾವಿಲಿ ಇರುತ್ತೆ. ಬೆಂಗಳೂರು ಮಠ ಇದೆ ಒಂದು, ಇಲ್ಲೆಲ್ಲ ಉಂಟು. ಮತ್ತು ಇಲ್ಲಿ ಸುಮಾರು ಕಡೆ ಎಲ್ಲ ಇವರ ಕುರುಹುಗಳಿದೆ. ಇಲ್ಲಿ ಹುಯಿಗೊಂಡಹಳ್ಳಿ ಅಂತ ಬರುತ್ತೆ, ಒಂದು ದೊಡ್ಡ ಆಲದ ಮರ, 5 ಎಕರೆ ಅಲ್ಲಿ ಅವರು ತಪಸ್ ಮಾಡಿದಂಥ ಆಲದ ಮರದ ಇದೆ. ಸುತ್ತಮುತ್ತ ಹಳ್ಳಿಗಳಿಗೆ ಇವರು ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು ಇದನ್ನು? ಇದು ನವೀಕರಣ ಆಗಿ ಒಂದು 20 ವರ್ಷ ಆಗಿದೆ. 20 ವರ್ಷ ಆಯಿತು. ಯಾರು ಕಟ್ಟಿದ್ದೀವಿ ಇದನ್ನು? ಯಾರು ಕಟ್ಟಿದ್ದು ಇದನ್ನು? ಸಾರ್ವಜನಿಕ ಫಂಡಿಂದ. ತೊಟ್ಟಿಮನೆಯ ಸಹೋದರರು, ಬಸವಪಟ್ಟಣದವರು, ಹತ್ಗೂಡವರು, ಮತ್ತು ಸಾರ್ವಜನಿಕವಾಗಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಬರ್ತಾರೆ ಇಲ್ಲಿ, ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಎಲ್ಲಿಂದ ಬರ್ತಾರೆ? ಎಲ್ಲಿಂದ? ಇದು ಬೆಂಗಳೂರು, ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ಕಡೆಯಿಂದ ಬರ್ತಾರೆ. ಸರಿ, ನಮಸ್ತೆ. ಆಫ್ ಮಾಡಿದೆ, ಆನ್ ಮಾಡ್ದಾ? ಸ್ಕೂಟ್ರ್ಗಳು ಹಿಂದ್ಗಡೆ ಬರ್ತಾವ, ಬಿಟ್ಟು ಬಿಡು. ಕಚ್ಚಾಡ್ತಾರೆ ಅದಕ್ಕೆ. ಕಾಯಿ ಎಷ್ಟಕ್ಕ ರೈಟು? ಕಾಯಿ 20 ರೂಪಾಯಿ. ಅದು ರೆಕಾರ್ಡ್ ಆಯ್ತದೆ, ರಂಗೀರ ಪಂಗೀರ ರೆಕಾರ್ಡ್ ಆಯ್ತದೆ. ATM ತೆಗೆದಾಯ್ತು, ಅದಕ್ಕೆ ಸುಮ್ಮನೆ ಒಂದು ವಿಡಿಯೋ ಕಳಿಸ್ತೀವಿ ನಿಮ್ಮನ್ನ. ಕಚ್ಚಾಡ್ತಿರ್ಲಕ್ಕೆ ಹೂಗೆ ಕಾಯಿಗೆ ಕಚ್ಚಾಡ್ತಲ್ಲ, ಅವ್ರು ಬರಲಿ ಅಂತ ಸುಮ್ಮನೆ.
ಸುಮಾರು ಲಾಸ್ ಆಗಿ ದುಡ್ಡು ಕೊಳಿಸ್ ಗೌರ್ಮೆಂಟ್ ಅಂತ ಆಗ್ತಾರೆ ಇಲ್ಲ हमको क्या पता ಬರೋ ಭಕ್ತಾದಿಗಳು ಆ ಕಡೆ ಬರೋ ಭಕ್ತಾದಿಗಳನ್ನ ಸೇರ್ಸಿ ತೆಗಿ ಹೇಳ್ತೀನಿ ಪುಣ್ಯ ಮಾಡಿ ನಾನು ಸ್ವಲ್ಪ ಬರೋ ಭಕ್ತಾದಿಗಳನ್ನ ಊರ್ನವ್ಸ್ಯಾ ಊಟ ಮಾಡೋದವ ಆಮೇಲೆ ಮಾಡೋ ಇರೋ ಊಟ ಎಲ್ಲ ಬಂತು ಎಲ್ಲ ಟ್ರಸ್ಟ್ ಅವ್ರು ಇರಲ್ಲ ಯೂಟ್ಯೂಬರ್ ಬರೋಕ್ಕೆಲ್ಲ ತೆಗಿತಾರದು ಈಗ ಹೋಗ್ತಾ ಇದ್ದೀವಿ ಈಗ ಎಂತಾಗಿದೆ ಆಫೀಸ್ ಮೈಸೂರು ಇಲ್ಲ ಅನ್ನ ದೋಸೆದ್ದು ಎಲ್ಲ ಎರಡು ಕಡೆನೂ ಬಿಡಿಸ್ತಾರೆ ಹ್ಞೂ ಡೈಲಿ 1,000 ಜನ ಊಟ ಮಾಡ್ತಾರೆ ಎಲ್ಲ ಧಾನ್ಯಗಳು ಸಹಾಯ ಮಾಡ್ಬೋದು ಇಲ್ಲಿ ಬಂದೆ ಎಲ್ಲ ಮತ್ತೆ ಇನ್ನೇನು ಇಡ್ಲಿ ಸಮಸ್ಯೆ ಹಾಂ ಮಾಮೂಲಿ ಎಲ್ಲ ಭಕ್ತಾದಿಗಳಿಗೆ ಊಟ ಚೆನ್ನಾಗಿ ಬಿಡಿಸ್ತಾರ ಯಾವ ಥರ ದಿನಕ್ಕೆ ಬಡಿಸ್ತಾರೆ ಸರ್ ಬೆಳಗ್ಗೆ ಒಂದು 500 ಸೀಟ್ ನಾಷ್ಟ ಮಾಡ್ತಾರೆ ಹಾಂ ಮಧ್ಯಾಹ್ನ 1,000 ಜನ ಊಟ ಮಾಡ್ತಾರೆ ಬೇರೆ ವಿಶೇಷ ದಿನದಲ್ಲಿ ಜಾಸ್ತಿ 3,000 5,000 ಜನ ಆಯ್ತಾರೆ ಅಮಾವಾಸ್ಯೆಗೆ ಹ್ಞೂ ಭಕ್ತಾದಿಗಳಿಗೆಲ್ಲ ಬರೋ ಭಕ್ತಾದಿಗಳೆಲ್ಲ ಎಲ್ಲ ಇದು ಮಾಡ್ತಾರೆ ಎಲ್ಲ ಭಕ್ತಾದಿಗಳೆಲ್ಲ ಕೊಡ್ತಾರೆ ಸರ್ ದಾನ ಮಾಡ್ತಾರೆ ಹಾಂ ದಾನ ಮಾಡ್ತಾರೆ ಅಕ್ಕಿ ಇಲ್ಲ ಮೇನ್ ಫಂಡು ಯಾರು ಇಲ್ಲಿ ಇದು ಹೇಳಿ ನೀವೇ ತಾನೇ ಎಲ್ಲ ಗೊತ್ತಾಗತ್ತೆ ನೀವೇ ಹೇಳ್ಬೇಕಲ್ಲ ದೇವ್ರ ಹತ್ರ ಮಾತಾಡ್ಕೊಂಡು ಹಾಕೊಂಡು
ಆಫ್ ಮಾಡಿದ್ರೆ ಬರ್ತಿಲ್ಲ, ಆನ್ ಮಾಡಿ. ಹೋಗಿ ಅಲ್ಲಿಗೆ ಹೆಂಗೆ ಪ್ರಸಿದ್ಧ ಆಯಿತು, ಹೆಂಗೆ ಶುರುವಾಯಿತು ದೇವಸ್ಥಾನ ಎಲ್ಲನೂ ಕೇಳು. ಹಿಂಗೆ ಪ್ರಸಿದ್ಧ ಆಗಿದೆ ಇದು ದೇವಸ್ಥಾನ. ಇದು ಕೆಂಗಣ್ಣ ಸ್ವಾಮಿಗಳು ಅಂತಂದರೆ ಶಿಗ್ಗಾವಿ ಉತ್ತರ ಕನ್ನಡದಿಂದ ಬಂದವರು. ಅವರು ನಂದಗೂಡು ಮತ್ತು ದೊಡ್ಡಂಡವಾಡಿ ಮತ್ತು ಕೆಲವು ಬೇರೆ ಮಠ ಬೆಂಗಳೂರು ಇಲ್ಲೆಲ್ಲ ಅನುಷ್ಠಾನ ಮಾಡಿಕೊಂಡು ಎಲ್ಲ ತೋರ್ಗತ್ತಿಗೆ ಮಾಡಿ ಅಲ್ಲೆಲ್ಲ ಮತ್ತು ಬೇಬಿ ಮಠದಲ್ಲಿ ಬೇಬಿ ಮಠದಲ್ಲಿ ದೀಕ್ಷೆ ಪಡ್ಕೊಂಡು ಅಲ್ಲಿಂದ ಬಂದು ನಂದಗೂಡಲ್ಲಿ ಅಲ್ಲಿ ಮಠ ಮಾಡಿದ್ರು. ಮಠ ಮಾಡಿ ಅಲ್ಲಿ ನೆಲಮಾಳಿಗೆ ಮಾಡಿ ಅಲ್ಲಿ ತೋರ್ಗತ್ತಿಗೆ ಮಾಡಿ ಅಲ್ಲಿಂದ ಬಂದು ಇಲ್ಲಿಗೆ ಸಂಚಾರ ಮಾಡ್ಕೊಂಬಂದರು. ಇಲ್ಲಿ ಹಿಂದೆ ಮಾದೇಶ್ವರ ಇದ್ರಂತೆ, ಅಷ್ಟು ಮಾದೇಶ್ವರ ಮತ್ತು ಸೋಮೇಶ್ವರ ಅಲ್ಲಿ ಕುಟವಾಡಿ ತವಿದೆ. ಅವೆರಡು ಅವರು ಪೂಜೆ ಮಾಡೋರು ಮಲ್ಲಿ ಇದ್ಕೊಂಡು ಅವರು ಕೆಲವು ಪವಾಡಗಳನ್ನು ಮಾಡಿ ಅವ್ರ ಮನೆಯಲ್ಲಿ ದನ ಮೀಸ್ಕೊಂಡು ದನ ಮೀಸಿ ಅವರು ದನ ಮೇಷಕ್ಕೆ ಹೋಗಿ ಇಲ್ಲಿ ಆಗೆಲ್ಲ ದೊಡ್ಡ ಅರಣ್ಯ ಎಲ್ಲ ಇಲ್ಲೆಲ್ಲ ಕೂತ್ಕೊಂಡು ಕೆಲವು ಹುಡುಗರ ಜೊತೆ ಎಲ್ಲ ಆಟ ಆಡಿ ಹುಲಿ ಮೇಲೆ ಎಲ್ಲ ಸವಾರಿ ಮಾಡಿ ಆಟ ಆಡಿಕೊಂಡು ಮತ್ತು ಇಲ್ಲಿ ಅವರು ಜಪದಕಟ್ಟೆ ಅಲ್ಲಿ ತಪಸ್ಸು ಮಾಡಿ, ಇಲ್ಲಿ ಜಪದಕಟ್ಟೆ ಅಂತಿತ್ತು ಆ ಕಡೆ ಇದೆ, ಇಲ್ಲಿ ಅಲ್ಲಿ ಕೂತ್ಕೊಂಡು ಜಪ ಮಾಡ್ತಾರಂತೆ. ಇಲ್ಲಿ ಹೆಬ್ಬಳದಲ್ಲಿ ಅವರನ್ನು ಕರಳನ್ನ ತೆಗೆದು ಓಪನ್ ಮಾಡಿ ಅದನ್ನು ಸೇರಿಸಿ ಸ್ನಾನ ಮಾಡಿಬಿಟ್ಟು ಒಳಗೆ ಸೇರಿಸಿದ್ರಂತೆ. ಅದು ಆ ಥರ ಪವಾಡ ಮಾಡಿ ಕೆಲವು ಮತ್ತು ಇಲ್ಲೆಲ್ಲ ಕೆಲವು ಅನುಷ್ಠಾನ ಮಾಡಿ ಯಾವ್ರಿಗೆ ಹುಷಾರಿಲ್ಲದೆ ಹೋದರೆ ಒಂದು ಭಕ್ತರಿಗೆ ಏನಾದರೂ ಕಷ್ಟ ಸುಖ ದನಕರುಗಳಿಗೆ ಅಭಸ್ಮರನ್ನು ಕೊಟ್ಟು ಅವರು ಒಂದು ಅದು ಹುಷಾರು ಆಗ್ತಿದ್ದಂತೆ. ಆ ಕೆಲವು ಅವರು ಇಲ್ಲಿ ಹುಲಿ ಮೇಲೆ ದನಿಗೆ ಬಂದರೆ ಎಲ್ಲ ಕುತ್ಕೊಂಡು ಆಟ ಆಡೋದು ಓಡಾಡೋದು ಎಲ್ಲ ಮಾಡೋದು. ಇಲ್ಲಿ ದೊಡ್ಡ ಅಲಂಮಾರಿ ಇತ್ತಂತೆ ಇಲ್ಲಿ ನಮ್ಮ ದೇವಸ್ಥಾನ ಹಿಂಭಾಗ ಈ ಗದ್ದೆಯಲ್ಲಿ, ಅಲ್ಲಿ ಅವರು ಒಕ್ಕಣೆ ಹೇಳೋದು ಕೂತ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ. ಆವಾಗ ಕೆಲವು ವಿಚಾರದ ಹಿಂದೆಯಲ್ಲಿ ಕಷ್ಟ ಎಲ್ಲ ಬಾಯಿ ಎಲ್ಲ ಭಕ್ತರಿಗೆ ಒಳ್ಳೇದು ಮಾಡಿ ಏನೇ ಅವರು ಸಮಸ್ಯೆ ಬಂದಾಗ ಬುದ್ಧಿರ ಹತ್ರ ಹೋಗೋಣ ಬಂದರೂ ಕೆಂಗಣ್ಣ ಸ್ವಾಮಿಗಳ ಹತ್ರ ಅಂತ ಹೋಗಿ ಅಲ್ಲಿ ಏನೇ ಕೇಳಿದ್ರು ಹುಷಾರಿಲ್ಲದೆ ಹೋದ್ರೆ ಹುಷಾರಾಗೋದು ಮತ್ತು ದನಕರುಗಳು ಹುಷಾರಾಗೋದು, ಭಸ್ಮ ಕೊಟ್ಟರೆ ಇಷ್ಟು ಎಲ್ಲ ಅನುಷ್ಠಾನ ಮಾಡಿ ಕೊನೆಗೆ ಇವರು ಇಲ್ಲಿ ಬಂದಕ್ಕಂಥ ಭಕ್ತಗಳಿಗೆ ಅವರು ನಾನು ಇನ್ನು ಇಲ್ಲಿ ಕಾಲು ಐಕ್ಯವಾಗಿಬಿಟ್ಟಿದ್ದೀನಿ ನಾನು ಅಂತೇಳಿ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಹೇಳಿ ನೆಲಮಾಳಿಗೆ ಮಾಡಿ ಅಲ್ಲಿ ನೆಲಮಾಳಿಗೆ ಮಾಡಿ ಆವಾಗ ಐಕ್ಯ ಆಗಬೇಕಾದ್ರೆ ನಮ್ಮ ಮರಳಿ ಮಠದಿಂದ ಬುದ್ಧಿ ಸ್ವಾಮಿಗಳು ಅಂತ ಇದ್ದರು. ಆವಾಗ ಇವರು ಸಮಕಾಲನರು ಅವ್ರಿಗೆ ಹೇಳಿ ನಾನು ಇಲ್ಲಿ ಗಲ್ಲಿಗೆ ಹಾಕ್ತೀನಿ ಅಂತ ಹೇಳಿ
ಅಲ್ಲಿ ಕೆಲವು ವರ್ಷದಿಂದ ಗದ್ದಿಗೆ ಆಗಿ ಆಮೇಲೆ ಅವರು ಒಂದು ಭಸ್ಮ ಕೊಟ್ಟಿರ್ತಾರೆ ಅಲ್ಲಿ. ಅವರು ಏನೇ ಕಷ್ಟ ಸುಖ ಆದರೂ ಹಿಂಗೆ ನಾನು ಹೇಗೆ ಈಗ ಪ್ರಶ್ನೆ ಮಾಡ್ತಾ ಇದ್ದೆ, ಹಾಗೇನಾದರೂ ಏನು ಒಂದು ಕೆಲಸ ಆಗಬೇಕಾಯಿತು, ಹುಷಾರಿಲ್ಲ, ಏನಾರ ಒಂದು ಸಮಸ್ಯೆ ಬಂತು, ನೀವು ಈ ಭಸ್ಮನ ಅದಕ್ಕೆ ಚದರಶ ಮಾಡಿ ಅದಕ್ಕೆ ಗದ್ದಿಗೆ ಮೇಲೆ ಇಟ್ಟು ಅಭಿಷೇಕ ಮಾಡಿ ಅನಂತರ ಬಳಗದರ್ಶಿ ಏನು ಪ್ರಶ್ನೆ ಇದ್ದರೂ ಕೇಳಿ ಹೊರ ಕೇಳಿ ಅಂತ ಕೇಳಿ ಭಕ್ತರಿಗೆ ಅಲ್ಲಿ ಪೂಜೆ ಮಾಡೋರಿಗೆಲ್ಲ ಹೇಳ್ಬಿಟ್ಟು ಆ ಬುದ್ಧಿಯರಿಗೆಲ್ಲ ಮಾತಾಡಿ ಬಿಟ್ಟು ಬುದ್ಧಿಯರಿಗೆ ಬುದ್ಧಿ ಸಮಗಳಿಗೆ ಹೇಳಿ ಅನಂತರ ಐಕ್ಯವಾದ್ರಂತೆ. ಅದೇ ರೀತಿ ಇವಾಗ ಏನು ಅದೇ ರೀತಿ ಕಷ್ಟ ಸುಖ ಏನೇ ಬರಲಿ ಇಲ್ಲಿ ಪ್ರಸಾದ ಕೇಳ್ತಾರೆ ಭಕ್ತರು. ಏನೇ ಒಂದು ಮಕ್ಕಳಿದೆ ಆಗಲಿ, ಮದುವೆ ಆಗಲಿ, ಕಾರ್ಯಕ್ರಮ ಆಗಲಿ, ಎಲ್ಲ ಏನೇ ಮಾಡಬೇಕಾದ್ರೂ ಇಲ್ಲಿ ಹೊರ ಕೇಳ್ತಾರೆ. ಆಗುತ್ತೆ ಅಂದರೆ ಬಲ್ಲ ಕಡೆ ಆಗುತ್ತೆ. ಅವ್ರೇನು ಮಾತು ಕೊಟ್ಟಿದ್ರು ಅದರಂತೆ, ಆಗಲ್ಲ ಅಂದರೆ ಎಡದ ಕಡೆ, ಇನ್ನೂ ಏನಾದ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮಧ್ಯೆ ಕೊಡ್ತಾರೆ ಪ್ರಸಾದನ ವರನ. ಆ ರೀತಿ ನಡ್ಕೊಂಬರ್ತದೆ. ಇಲ್ಲಿ ಏನೇ ಒಂದು ಮಕ್ಕಳಿಲ್ಲ, ಇನ್ನೊಂದಾಗಲಿ ಎಲ್ಲ ಬಂದು ಸ್ನಾನ ಮಾಡಿ ಪ್ರಶ್ನೆ ಮಾಡಿ ಇಲ್ಲಿ ಹೊರ ಕೇಳಿ ಒಂದು ತೀರ್ಥ ಪ್ರಸಾದ ಕೊಟ್ಟರೆ ಎಷ್ಟೋ ಈ ಭಕ್ತರಿಗೆ ಒಳ್ಳೆಯದಾಗಿದೆ. ಮತ್ತು ಇದೆಲ್ಲ ನೋಡಿ, ಇವರು ಬಸವಪ್ಪಣ್ಣದವರು ತೊಟ್ಟಿಮನೆ, ಅವರು ಕುಟುಂಬದವರು ಬಸವಪ್ಪಣ್ಣ ಮತ್ತು ಹತ್ತುಗೋಡು ಸೋಮಣ್ಣವರು ಇವರೆಲ್ಲ ಸೇರಿ ಇಲ್ಲಿ ಬಂದಾಗ ಒಂದು ಮಹಾರಾಜರ ಹಿಂದೆ ಮಹಾರಾಜರದ್ದು ಇದು ಅದೆಲ್ಲ ಅವರ ಸಮ್ಮುಖದಲ್ಲಿ ಕೊಂಡ ಮತ್ತು ಉತ್ಸವ ಎಲ್ಲ ನಡೀತಾ ಇತ್ತಂತೆ. ನಮಗೆ ಗೊತ್ತಿಲ್ಲ, ನಮ್ಮ ಚಿಕ್ಕವರು ಇನ್ನೂ ಅವರು ಅವರ ಹೆಣ್ಣವರಲ್ಲಿತ್ತು. ನಮ್ಮ ಇಲ್ಲಿ ಟ್ರಸ್ಟ್ ಮಾಡ್ತೀವಿ ಅಂದ್ಕೊಂಡು ಆಗ ಇವರೆಲ್ಲ ಮಹಾರಾಜರ ಬರೆಸ್ಕೊಂಡು ಟ್ರಸ್ಟ್ ಮಾಡಿ ಚಾಮರಾಜನ ಒಡೆಯರು ಅವರೇ ಬರಬೇಕಾಯ್ತಂತೆ. ಕೊಂಡಾಗಿಂದ ಆಗಬೇಕಾದ್ರೆ ಏನೇ ಪೂಜೆ ಆಗಬೇಕಾದ್ರೆ ಮಹಾರಾಜರೇ ಬಂದು ಅವ್ರ ಸಮ್ಮುಖದಲ್ಲಿ ನಡೀತಾ ಇತ್ತು. ಆಮೇಲೆ ಕೊನೆಗೆ ಟ್ರಸ್ಟ್ ಮಾಡಿಕೊಂಡ್ರು. ಗೆಂಡೇಗೌಡರು ಎಲ್ಲ ಗೊತ್ತಲ್ಲ ನಿಮಗೆ, ಗೊತ್ತಿದ್ದೆ ನಮ್ಮ ಅಧ್ಯಕ್ಷರು ಗೆಂಡೇಗೌಡರು ಅವ್ರು ಬಂದು ಎಲ್ಲ ಕೆಲವೆಲ್ಲ ಇದೆಲ್ಲ ಇಂಪ್ರೂವ್ ಮಾಡಿ ಸ್ವಲ್ಪ ಅಂಗಡಿಗೆಲ್ಲ ವ್ಯವಸ್ಥೆ ಮಾಡಿ ಅನಂತರ ಈ ಬಸವಪಟ್ಟಣದವರು ತೊಟ್ಟಿಮನೆಯವರು ಇವರೆಲ್ಲ ಬಂದು ಸೇರಿಕೊಂಡು ಇವರು ಇವಾಗ 90-80 ವರ್ಷದಿಂದ ಅವ್ರು ತಾತ್ಕಾಲ ಕಾಲದಿಂದ ನಡ್ಕೊತಿದ್ದಾರಂತೀವಿ. ಏನೇ ಒಂದು ಕಾರ್ಯಕ್ರಮ ಆದರೂ ಇವತ್ತು ಅವರು ಇದೆಲ್ಲ ಕಳಿಸ್ತವ್ರು ಒಬ್ಬರೇ. ಇವತ್ತು ಅವರು ಪ್ರಸಾದ ಕೇಳದೆ ಏನೂ ಮಾಡೋಂಗಿಲ್ಲ. ಸ್ವಾಮಿಗೆ ಅಪ್ಪಣೆ ಕೊಟ್ಟರೆ ಅವ್ರದ್ದು ಭಾರಿ ಕೊಡುಗೆ. ಅವ್ರದ್ದು ಪಾಪ ಸುಮ್ಮನೆ ಹೇಳೋದೆಲ್ಲ ಭಗವಂತ ಅಷ್ಟೇ ಮಾಡಿಸ್ಕೊಂಡಿದೆ ಅವ್ರ ಕೈಲಿ. ಇಷ್ಟೆಲ್ಲ ಮಾಡಿ ವ್ಯವಸ್ಥೆ ಮಾಡಿಕೊಂಡು ಇವಾಗ ನೋಡಿ ಈ ಮಟ್ಟಕ್ಕೆ ಬಂದಿದೆ. ಭಗವಂತ ಏನೋ ಅಭಿವೃದ್ಧಿ ಅವರ ಇದರಲ್ಲಿ ಸಣ್ಣದಾಗಿದ ಗುಡಿ ಇರೋದು ಇವಾಗ ಇಷ್ಟೊಂದು ಸಮೂಹವಾಗಿ ಬೆಳೆದು ಭಕ್ತ ಸಮೂಹ ದಿವಸ ದಾಸೋಹ, ಪ್ರಸಾದ, 3 ಟೈಮು ಅಭಿಷೇಕ, ಬಂದಂಥ ಭಕ್ತಗಳಿಗೆ ಇಷ್ಟೆಲ್ಲ ಪೂಜೆ, ಅನ್ನದಾಸೋಹ ಎಲ್ಲ ನಡೀತಾ ಈಗ ಭಗವಂತ ಕರುಣಿಸ್ಕೊಂಡು ಬೇಕಾದಷ್ಟು ಅಭಿವೃದ್ಧಿ ಮಾಡಿಸ್ಕೊಂಡಿದ್ದಾರೆ. ಸರಿ ಸಂಬಳ, ನಿಮ್ಮ ಹೆಸರು? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಪ್ರಶ್ನೆ ಮಾಡಿ ಏನು ಸಮಾಚಾರ?